ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಡಿ ಕೆ ಶಿವಕುಮಾರ್ ಇವತ್ತು ಕ್ಷಮೆ ಕೇಳಿದ್ದಾರೆ. ಹಳೆ ದಿನಗಳಿತ್ತು ಕ್ಷಮೆ ಕೇಳೋದು ಅಂದರೆ ನೇರವಾಗಿ ಕ್ಷಮೆ ಕೇಳ್ಬಿಡ್ತಿದ್ರು. ಆದರೆ ಇತ್ತೀಚೆಗೆ ನಮ್ಮ ಜನಕ್ಕೆ ಸಾಕಷ್ಟು ಹಮ್ಮು ಭಿಮ್ಮು ಸ್ವಾಭಿಮಾನ ಏನೇನೋ ಅಡ್ಡ ಬರುತ್ತೆ. ಹಾಗಾಗಿ ಪದಗಳ ಜೊತೆ ಆಟ ಆಡಿ ಒಂದು ರೀತಿ ಕ್ಷಮೆ ಕೇಳದಂಗೂ ಇರಬೇಕು, ತಮಗೆ ಕ್ಷಮೆ ಕೇಳಿದ್ದೀನಿ ಅಂತ ಅನ್ನಿಸಲೂಬಾರ್ದು, ಏನೇನೋ ಹಾಕಿ ಪದಗಳನ್ನು. ಅದೇ ರೀತಿ ಡಿ ಕೆ ಶಿವಕುಮಾರ್ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ, ಕೆಲವು ಸಂದರ್ಭಗಳಲ್ಲಿ ಬೇರೆಯವರು ವಿಷಾದ ವ್ಯಕ್ತ ಈ ಥರದ್ದೆಲ್ಲ ಇರುತ್ತೆ. ಅದೇ ರೀತಿ ಒಂದು ಕ್ಷಮೆಯನ್ನು ಕೇಳಿದ್ದಾರೆ. ಅವರು ಯಾವ ರೀತಿ ಕೇಳಿದ್ರು ಅದು ಕ್ಷಮೆನೇ. ಕ್ಷಮೆ ಈಸ್ ಕ್ಷಮೆ, ಅಪಾಲಜಿ ಈಸ್ ಅನ್ ಅಪಾಲಜಿ. ಅದರಲ್ಲಿ ಹೀಗೆ ಕೇಳೋದು ಹಾಗೆ ಕೇಳೋದು ಇದನ್ನ ನಾಟಕ. ಓಕೆ, ಆ ನಾಟಕ ಒಂದು ಇವತ್ತು ನಡೀತು. ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದ್ರು. ನಿನ್ನೆ ಮೊನ್ನೆ ಎಲ್ಲ ಗಟ್ಟಿಯಾಗಿ ನಿಂತಿದ್ದಂತಹ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ನಾನು ತಪ್ಪೇ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಬಿಲ್ಡಪ್ ಕೊಡ್ತಿದ್ದಂತಹ ಡಿ ಕೆ ಶಿವಕುಮಾರ್ ದಿಢೀರಂತ ಇವತ್ತು ಬಂದು ಕ್ಷಮೆ ಕೇಳಿದ್ ಯಾಕೆ? ಅದು ಸಹ ಬಿಹಾರಕ್ಕೆ ಹೋಗಿ ಕಾಂಗ್ರೆಸ್ನ ಹಿರಿಯ ನಾಯಕರು ರಾಹುಲ್ ಗಾಂಧಿ ಇವರನ್ನೆಲ್ಲ ಭೇಟಿ ಮಾಡಿ ಬಂದ ನಂತರ ಕ್ಷಮೆ ಕೇಳಿದ್ದು ಯಾಕೆ ಅನ್ನೋದರಲ್ಲೇ ಅಲ್ಲಿ ಉತ್ತರ ಒಂದು ಸಿಗ್ಬೋದು ನಿಮಗೆ. ಏನು ಅಂದರೆ ಅಲ್ಲಿಂದ ಒಂದಷ್ಟು ಆವಾಜುಗಳು ಬಂದಿರ್ತವೆ. ಏನು ಮಾಡ್ತಿದ್ದೀರಿ ನೀವು ಅಂತ. ಯಾಕಂದರೆ ಆಲ್ರೆಡಿ ರಾಜಣ್ಣ ಪ್ರಕರಣ ಆಗಿ ಇನ್ನೂ ಒಂದು ತಿಂಗಳು ಆಗಿಲ್ಲ. ಫ್ರೆಶ್ ಆಗಿದೆ ಅವ್ರ ಮೈಂಡಲ್ಲಿ, ಹೈಕಮಾಂಡ್ ಮೈಂಡಲ್ಲೂ ಇದೆ, ರಾಹುಲ್ ಗಾಂಧಿ ಮೈಂಡಲ್ಲೂ ಇದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಆಪ್ತ ಸ್ನೇಹಿತರು ತುಂಬ ಜನ ಹೋಗಿ ಆಲ್ರೆಡಿ ಕಿವಿ ಕಚ್ಚಿರ್ತಾರೆ, ದೂರೂ ಕೊಟ್ಟಿರ್ತಾರೆ. ಡಿ ಕೆ ಶಿವಕುಮಾರ್ ಸದನದಲ್ಲಿ ನಿಂತ್ಕೊಂಡು RSS ಅನ್ನು ಹೊಗಳಿ ಅಥವಾ RSS ಅನ್ನು ಹಾಡಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ. ಹಾಗಾಗಿ ಅಲ್ಲಿಂದ ಒಂದಷ್ಟು ಏನೋ ಬಂದಿರುತ್ತೆ ಪ್ರವಚನ, ಏನು ಮಾಡ್ತಿದ್ದೀರಿ ನೀವು ಅಂತ. ಆ ಪ್ರವಚನದ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮ ಮಿತ್ರರ ಮುಂದೆ ಕೂತ್ಕೊಂಡು ನಾನು ಕ್ಷಮೆ ಯಾಚಿಸ್ತೀನಿ, ಯಾರಿಗಾದರೂ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತೆಲ್ಲ ಹೇಳಿದ್ರು. ಇನ್ನು ರಾಜಕೀಯವಾಗಿ ರಾಜಣ್ಣಗೆ ಇಂಡೈರೆಕ್ಟಾಗಿ ಅವ್ರಿಗೆಲ್ಲ ತಲೆ ಕೆಟ್ಟಿದೆ, ನನ್ನ ಮೇಲೆ ಆರೋಪ ಮಾಡೋರಿಗೆ ಐ ಎಮ್ ಅ ಬಾರ್ನ್ ಕಾಂಗ್ರೆಸ್ ಮ್ಯಾನ್, ಐ ವಿಲ್ ಡೈ ಆಸ್ ಅ ಕಾಂಗ್ರೆಸ್ ಮ್ಯಾನ್ ಅಂತೆಲ್ಲ ಡೈಲಾಗ್ ಕೊಡಿದ್ರು. ಇದು ಮಾಮೂಲಿ ರಾಜಕಾರಣಿಗಳು, ಯಾವುದೇ ಪಕ್ಷದ ರಾಜಕಾರಣಿ ಯಾವುದೇ ವಿಚಾರವಾಗಿ ಕ್ಷಮೆ ಕೇಳಬೇಕಾದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾದಂತಹ ಕಂಡೀಷನ್ಸ್ ಅಪ್ಲೈ ಅನ್ನೋ ಥರ ಚುಕ್ಕೆ ಗುರುತಿನ ಕ್ಷಮೆಯಾಚನೆ ಅಂತ ಹೇಳಬೇಕಿದ್ದನ್ನೆಲ್ಲ ಇನ್ಮೇಲೆ ಅದಕ್ಕೇನೇನೋ ಸೇರಿಸಿ ಒಂದಷ್ಟು ರಾಜಾರೋಷ ಎಲ್ಲ ತೋರಿಸಿ ಆಮೇಲೆ ಒಂದು ಪದ ಮಾತ್ರ ಬಳಸ್ತಾರೆ, ಕ್ಷಮಿಸಿ ಅಥವಾ ವಿಷಾದ. ಅದನ್ನೇ ಇವತ್ತು ಮಾಡಿದ್ರು. ಹಾಗಾದರೆ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ನಾನು ಆ ಉದ್ದೇಶದಿಂದ ಹೇಳಿಲ್ಲ, ನನಗೆ ಗೊತ್ತು RSS ಅನ್ನೋದಕ್ಕೆ ಕಾರಣಕ್ಕಾಗಿ ನಾನು ಹೇಳಿದೆ, ಅವರಿಗೆ ತಿಳಿಸ್ಬೇಕಾಗಿತ್ತು, ನನಗೆಲ್ಲ ಗೊತ್ತಿದೆ ಅಂತ, ಅದಕ್ಕೆ ನಾನು ಅದನ್ನು ಹೇಳಿದೆ ಅಂತ. ಅದನ್ನು ಯಾವ ಗಂಭೀರ ವ್ಯಕ್ತಿನೂ ಗಂಭೀರ ರಾಜಕಾರಣಿನೂ ಹೇಳಲ್ಲ. ನೀವು ಆ ಹೇಳಿಕೆಯನ್ನು ಗಮನಿಸಿದ್ರೆ ಸದನದಲ್ಲಿ ಆ ಸದಾವತ್ಸಲೆ ಅನ್ನುವಂತಹ ಹಾಡನ್ನು, RSSನ ಹಾಡನ್ನು, ದೇಶ ವಿರೋಧಿ ಹಾಡನ್ನು ಮತ್ತೆ ಹೇಳ್ತಾ ಇದ್ದೀನಿ, ದೇಶ ವಿರೋಧಿ ಹಾಡನ್ನು ಯಾಕೆ ಅಂತ ವಿವರಿಸ್ತೀನಿ. ಅದನ್ನು ಹೇಳಬೇಕಾದ್ರೆ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಗಂಭೀರತೆ ಇರಲಿಲ್ಲ. ಆ ಒಂದು ಹೇಳಿಕೆ ಅಥವಾ ಆ ಒಂದು ಎರಡು ವಾಕ್ಯಗಳು, ಎರಡು ಸೆಂಟೆನ್ಸ್ಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತವೆ, ಏನೆಲ್ಲ ಬ್ಯಾಕ್ಲ್ಯಾಶ್ಗೆ ಅದು ಮುನ್ನುಡಿ ಬರೆಯುತ್ತೆ ಅನ್ನುವಂತಹ ಪರಿಜ್ಞಾನ ಡಿ ಕೆ ಶಿವಕುಮಾರ್ ಅವ್ರಿಗಿರಲಿಲ್ಲ. ಅವರೆಲ್ಲೋ ನಿಂತ್ಕೊಂಡು ಮೈಕ್ ಮುಂದೆ ಮಾಮೂಲಿ ಮಾತಾಡ್ತಾರಲ್ಲ, ಅಂತ ರಾಜಕಾರಣಿಗಳು, ನನಗಿಂತ ಯಾರು ದೊಡ್ಡವರಿಲ್ಲ, ನನಗೆಲ್ಲ ಗೊತ್ತು, ನನಗೆ RSS ಗೊತ್ತು, ಅದರ ಗೀತೆನೂ ಗೊತ್ತು, ತಗೊಳ್ರಿ ಅಂತ ಹೇಳಿದ್ರು ಆ ಸಾಲುಗಳನ್ನು ಮತ್ತು ನಗ್ನಗ್ತಾ ಹೇಳಿದ್ರು. ಅಂದರೆ ಗಂಭೀರತೆ ಇರಲಿಲ್ಲ ಅವ್ರಿಗೆ, ಇಷ್ಟು ಗಂಭೀರ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಹಾಗಾಗಿ ಅದನ್ನು ಹೇಳಿದ್ರು. ಆದರೂ ಸಹ ಅದಾದ ಮೇಲೆ ಬಿಹಾರಕ್ಕೆ ಹೋದ್ರಲ್ಲ, ಬಿಹಾರಕ್ಕೆ ಹೋದಾಗ ಅಲ್ಲಿ ಹೋಗಿದ್ದು ಇವರು ಒಂದು 10 ಜನ ಕಾಂಗ್ರೆಸ್ MLAಗಳನ್ನು ಕಟ್ಕೊಂಡು ಹೋದರು. ಯಾಕೆಂದರೆ ಅಲ್ಲಿ ವೋಟರ್ ಅಧಿಕಾರ ಯಾತ್ರೆ ಅಂತ ನಡೀತಾ ಇದೆ. ಬಿಹಾರದ ಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಲಿ SIR ಅಂತ ಒಂದು ಮಾಡಿ ಗೊಂದಲ ಮಾಡಿಟ್ಟಿದ್ದಾರೆ ಚುನಾವಣಾ ಆಯೋಗ. BJP ಜೊತೆಲಿ ಮೋದಿ ಜೊತೆಲಿ ಸೇರಿಕೊಂಡು ಏನೋ ಮಾಡೋಕ್ಕೆ ನೋಡಿದ್ದಾರೆ, ಪಾಪ ಅದು ವರ್ಕೌಟ್ ಆಗಿಲ್ಲ, ಏನೋ ಎಡವಟ್ಟಾಗಿದೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬ್ಯಾಂಗ್ಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ, ಅದರಲ್ಲೂ ವಿಶೇಷವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೋಲ್ಮಾಲ್ ನಡೆದಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಕಳ್ಳ ಮತದಾನ ಆಗಿದೆ ಅಂತೆಲ್ಲ
ಅದನ್ನು ಪ್ರೂವ್ ಮಾಡುವಂತಹ ದಾಖಲೆಗಳನ್ನು ಸಾಕಷ್ಟು ಜನರ ಮುಂದೆ ಇಟ್ಟರು. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಚುನಾವಣೆ ಇರೋದ್ರಿಂದ ಬಿಹಾರದಲ್ಲಿ 1300 ಕಿಲೋಮೀಟರ್ಗಳ ಯಾತ್ರೆ ನಡೀತಾ ಇದೆ ಇಂಡಿಯಾ ಮೈತ್ರಿಕೂಟದ್ದು. ಅಲ್ಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅಂತ ವೀಕೆಂಡಲ್ಲಿ ಸಾಹೇಬರು ಹೋಗಿದ್ರು. ಡಿ ಕೆ ಶಿವಕುಮಾರ್ 10 ಜನ MLA ಕಟ್ಕೊಂಡು ಅಲ್ಲಿ ಹೋಗಿದ್ರು. ಅಲ್ಲಿ ಹೋದಾಗ ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಈ ವಿಚಾರವಾಗಿ ಸದನದಲ್ಲಿ ಏನಪ್ಪ ಮಾಡಿದ್ದೀಯಾ ಅಂತ ಕೇಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಸಹ ಸಿಟ್ಟು ಮಾಡ್ಕೊಂಡಿದ್ರು, ಸರಿಯಾಗಿ ಮಾತನಾಡಿಸಲಿಲ್ಲ ಅನ್ನುವಂತಹ ಮಾಹಿತಿಗಳು ಸಹ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ಬಂದಂತಹ ಆವಾಜ್ ಏನಿತ್ತಲ್ಲ, ಕ್ಷಮೆ ಕೇಳಬೇಕು ಅಂತ, ಆ ಕ್ಷಮೆ ಕೇಳಲೇಬೇಕು ಅನ್ನುವಂತಹ ಹೈಕಮಾಂಡ್ನ ಸೂಚನೆ ಏನಿತ್ತಲ್ಲ, ಆ ಹೈಕಮಾಂಡ್ ಸೂಚನೆ ಮೇರೆಗೆ ಇವತ್ತು ಡಿ ಕೆ ಶಿವಕುಮಾರ್ ಇಲ್ಲಿ ಕೂತ್ಕೊಂಡು ಕ್ಷಮೆ ಕೇಳಿರುವಂತಹದ್ದು. ಇನ್ನು ಈ ಕ್ಷಮೆ ಕೇಳುವಂತಹ ತಪ್ಪದು ಒಂದು ಆರ್ಗನೈಸೇಷನ್ ಅಥವಾ ಒಂದು ಯಾವುದೋ ತಂಡ, ಒಂದು ಗುಂಪು, RSS ಅನ್ನುವಂಥದ್ದು, ಅದರಿಂದ ಬಂದಿರುವಂತಹ ವ್ಯಕ್ತಿಗಳು ಪ್ರಧಾನಿಗಳೇ ಆಗಿದ್ದಾರೆ, ಮಿನಿಸ್ಟ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಏನೆಲ್ಲ ಆಗಿದ್ದಾರೆ. ಅಂಥ ಒಂದು ಗುಂಪಿನ ಹಾಡನ್ನ ಹಾಡಿದ್ರೆ ಕ್ಷಮೆ ಕೇಳಬೇಕಾ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ನಾನು ಬೇರೆ ಹೇಳದ್ನಲ್ಲ ಆಗ್ಲೇ, ಇದೊಂದು ದೇಶ ವಿರೋಧಿ ಗೀತೆ ಅಂತ. ಯಾಕೆ ಅಂದ್ರೆ ಆ ಗೀತೆಯ ಉದ್ದೇಶ ಏನು, ಆ ಗೀತೆಯಲ್ಲಿ ಏನಿದೆ, ಆ ಗೀತೆಯನ್ನು ಯಾಕೆ ತಂದ್ರು, ಮತ್ತು ಆ ಗೀತೆ ನಮ್ಮ ದೇಶಕ್ಕೆ ಯಾವ ರೀತಿಯಾದಂತಹ ವಿರುದ್ಧವಾದಂತಹ ನಿಲುವನ್ನು ಹೊಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಕ್ಷಮೆ ಮಾತ್ರ ಅಲ್ಲ, ದೊಡ್ಡ ಕ್ಷಮೆ ಕೇಳಬೇಕಾದಂತಹ ಇಡೀ ರಾಜ್ಯದ, ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆ, ಯಾವೆಲ್ಲ ಪ್ರಜೆಗಳು ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೋ, ಯಾವೆಲ್ಲ ಪ್ರಜೆಗಳು ಈ ದೇಶದ ಬಾವುಟದ ಮೇಲೆ, ಧ್ವಜದ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೋ, ಯಾವೆಲ್ಲ ಪ್ರಜೆಗಳು ಈ ದೇಶದ ರಾಷ್ಟ್ರಗೀತೆಯ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೋ, ಯಾವೆಲ್ಲ ಪ್ರಜೆಗಳು ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೋ, ಜಾತ್ಯತೀತತೆಯ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೋ, ಅವರೆಲ್ಲರ ಕ್ಷಮೆಯನ್ನ ಇಂಡಿವಿಜುವಲ್ ಆಗಿ ಕೇಳಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಅವರು. ಅಂಥ ಸನ್ನಿವೇಶ ಅದು. ಯಾಕೆ ಅಂದರೆ ನಮ್ಮ ದೇಶದ ರಾಷ್ಟ್ರಗೀತೆ ಜನಗಣಮನ. ಆ ರಾಷ್ಟ್ರಗೀತೆಯನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ RSS ಅವತ್ತಿನಿಂದ ಇವತ್ತಿನವರೆಗೂ ವಾದಿಸ್ಕೊಂಡು ಬರ್ತಿದೆ. ಆಗ ಬಹಿರಂಗವಾಗಿ ವಾದ ಮಾಡ್ತಿತ್ತು, ಈಗ ಬಹಿರಂಗವಾಗಿ ವಾದ ಮಾಡುವ ಧೈರ್ಯ ಇಲ್ಲ. ಒಳಗೊಳಗೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಅದನ್ನು ಮಾಡ್ಕೊಳ್ತಾರೆ. ಜನಗಣಮನನ ತೆಗೆದು ಬಿಡಬೇಕು, ಈ ದೇಶದ ರಾಷ್ಟ್ರಗೀತೆಯಾಗಿ ಇಡಬಾರ್ದು. ಆವತ್ತು 1949 ಅವರಿಗೆ ತಕರಾರಿದೆ ಅದ್ರ ಬಗ್ಗೆ ಮಾತ್ರ ಅಲ್ಲ, ರಾಷ್ಟ್ರದ ಧ್ವಜದ ಬಗ್ಗೆಯೂ ಅವ್ರಿಗೆ ತಕರಾರಿದೆ. ಈ ಧ್ವಜವನ್ನು ನಾವು ಯಾವತ್ತಿಗೂ ಒಪ್ಪೋದಿಲ್ಲ ಅಂತ ಅವರ ನಾಯಕರು, ಅಂದಿನ ನಾಯಕರು ಹೇಳಿದ್ದಾರೆ. RSS ನಾಯಕರು ಹೇಳಿದ್ದಾರೆ, ಹಿಂದೂ ಮಹಾಸಭಾದ ನಾಯಕರು ಹೇಳಿದ್ದಾರೆ, ಸಂಘ ಪರಿವಾರ ಆಲ್ಮೋಸ್ಟ್ ಎಲ್ಲ ಸೇರಿ ಎಲ್ಲರೂ ಹೇಳಿದ್ದಾರೆ, ಈ ಧ್ವಜವನ್ನು ನಾವು ಯಾವತ್ತೂ ಒಪ್ಪಲ್ಲ, ಈ ರಾಷ್ಟ್ರಗೀತೆಯನ್ನು ನಾವು ಯಾವತ್ತೂ ಒಪ್ಪಲ್ಲ. ಅಷ್ಟು ಮಾತ್ರ ಅಲ್ಲ, ಈ ದೇಶದ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನವನ್ನು ನಾವು ಒಪ್ಪಲ್ಲ, ನಮಗೆ ಯಾವತ್ತಿದ್ರೂ ಮನುವಾದವೇ ಈ ದೇಶದ ಸಂವಿಧಾನ ಅಂತ ವಾದಿಸಿದಂತಹ ಗುಂಪು ಅದು RSS. ಈ ದೇಶಕ್ಕೆ ಯಾವತ್ತಿದ್ರೂ ಸಹ ಭಗವಧ್ವಜನೇ ಧ್ವಜ, ನಾವು ಆ ತಿರಂಗವನ್ನ ಒಪ್ಪೋದಿಲ್ಲ ಅಂತ ವಾದಿಸಿದ್ದು RSS ಮತ್ತು ಸಂಘ ಪರಿವಾರ. ಈ ದೇಶಕ್ಕೆ ಯಾವತ್ತಿದ್ರೂ ಸಹ ಈ ಗೀತೆಯನ್ನ ನಾವು ಒಪ್ಪೋದಿಲ್ಲ, ರಾಷ್ಟ್ರಗೀತೆಯಾಗಿ ಒಪ್ಪೋದಿಲ್ಲ ಅಂತ ವಾದಿಸಿದ್ದು RSS ಮತ್ತು ಸಂಘ ಪರಿವಾರ. ಹಾಗಾಗಿ ಅವರು RSS ಶಾಖೆಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅವರು ಒಪ್ಪದ ಧ್ವಜವನ್ನು ಬಳಸಲ್ಲ, ಅವರು ಒಪ್ಪದ ಜನಗಣಮನ ಬಳಸಲ್ಲ. ಕಾರ್ಯಕ್ರಮಗಳನ್ನು ಆರಂಭ ಮಾಡೋದಕ್ಕೆ ಮೊದಲು ಅಲ್ಲಿ ಭಗವಧ್ವಜವನ್ನು ನೆಟ್ಟು ಈ ಸದಾ ವತ್ಸಲೆ ಅನ್ನುವಂತಹ ಹಾಡನ್ನು ಹಾಡ್ಕೊಳ್ತಾರೆ. ಅದು ಹಿಂದೂ ರಾಷ್ಟ್ರ ಪ್ರತಿಪಾದನೆಯ ಹಾಡು. ಈ ದೇಶದ ಸಂವಿಧಾನ ಜಾತ್ಯತೀತ ಸಂವಿಧಾನ, ಇಲ್ಲಿ ಎಲ್ಲರಿಗೂ ಸಮಾನ ಹಕ್ಕಿದೆ. ಆದರೆ ಅವರ ಪ್ರಕಾರ, ಅವರ ಗೀತೆಯಲ್ಲಿ ಇದು ಹಿಂದೂ ರಾಷ್ಟ್ರ, ಅದಕ್ಕೆ ನಮಿಸ್ತೀವಿ, ನಮಸ್ಕಾರ ಮಾಡ್ತೀವಿ, ಅದಕ್ಕಾಗಿ ನಾವು ಓಡಾಡ್ತೀವಿ, ಹೋರಾಡ್ತೀವಿ ಅಂತ ಇರುವಂತಹ ಒಂದು ಹಾಡದು. ಆ ಹಾಡನ್ನ ದೇಶ ವಿರೋಧಿ ಹಾಡು ಅಂತ ಕರಿಬೇಕಾ ಬೇಡವಾ? ಯಾವ ಹಾಡು ಆಡೋ ಮೂಲಕ ಅವರು ಈ ದೇಶದ ರಾಷ್ಟ್ರಗೀತೆಯನ್ನು ನಾವು ಒಪ್ಪಲ್ಲ, ರಾಷ್ಟ್ರ ಧ್ವಜವನ್ನು ಒಪ್ಪಲ್ಲ, ರಾಷ್ಟ್ರದ ಸಂವಿಧಾನವನ್ನು ಒಪ್ಪಲ್ಲ ಅಂತ ಹೇಳ್ತಾರೋ ಅಂತಹ ಹಾಡನ್ನ ದೇಶ ವಿರೋಧಿ ಹಾಡು ಅಂತ ಹೇಳಬೇಕಾ ಬೇಡವಾ? ಖಂಡಿತ ಅದು ದೇಶ ವಿರೋಧಿ ಹಾಡೇ, ದೇಶ ವಿರೋಧಿ ಹಾಡು. ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ, ಅಷ್ಟು ಗಂಭೀರತೆ ಇಲ್ಲದೆ,
ತನ್ನದೇ ಪಕ್ಷದ ಅತ್ಯಂತ ಪವರ್ಫುಲ್ ನಾಯಕ ರಾಹುಲ್ ಗಾಂಧಿಯೇ ಹೇಳ್ತಿದ್ರು ಸಹ RSS ಈ ದೇಶಕ್ಕೆ ಮಾರಕ, ಅದು ಈ ದೇಶದ ಸಂವಿಧಾನವನ್ನು ನಾಶ ಮಾಡೋದಕ್ಕೆ ಎಲ್ಲ ಪ್ರಯತ್ನ ನಡೆಸ್ತಾ ಇದೆ, ಅದರ ವಿರುದ್ಧ ನಾನು ಹೋರಾಡ್ತಿದ್ದೀನಿ, ನನ್ನ ಪ್ರಾಣ ಹೋದರೂ ಸರಿ ನಾನು ಹೋರಾಟ ನಡೆಸ್ತೀನಿ RSS ವಿರುದ್ಧ ಅಂತ ಹೇಳ್ತಿರುವಂತಹ ಪಕ್ಷದಲ್ಲಿ ಇದ್ದುಕೊಂಡು ಅಷ್ಟು ಗಂಭೀರತೆ ಇಲ್ಲದೆ ಬಿಲ್ಡಪ್ ಕೊಡೋದಕ್ಕೆ ಸದನದಲ್ಲಿ ನಿಂತ್ಕೊಂಡು BJPಯವರಿಗೆ ಇಲ್ಲಿವರೆಗೆ ಧೈರ್ಯ ಬಂದಿಲ್ಲ ಸದನದಲ್ಲಿ ಆ ಹಾಡು ಹಾಡೋದಕ್ಕೆ DK ಶಿವಕುಮಾರ್ ಹಾಡಿದ್ದಾರೆ ಅಂದರೆ ಎಷ್ಟು ಸೆನ್ಸ್ಲೆಸ್ DK ಶಿವಕುಮಾರ್, ಎಷ್ಟು ಗಾಂಭೀರ್ಯತೆ ಇಲ್ಲದಂತಹ, ಅದರ ಸೀರಿಯಸ್ನೆಸ್ ಗೊತ್ತಿಲ್ಲದಂತಹ ವ್ಯಕ್ತಿ, ಸೈದ್ಧಾಂತಿಕ ಬದ್ಧತೆ ಇಲ್ಲದಂತಹ ವ್ಯಕ್ತಿ, ಕೇವಲ ಕುರ್ಚಿಗಾಗಿ ನಾನಿದ್ದೀನಿ ಅನ್ನುವಂತಹ ಮನಸ್ಥಿತಿಯ ವ್ಯಕ್ತಿ ಅಂತ ಗೊತ್ತಾಗತ್ತೆ. ಅದಕ್ಕೆ ನಾನು ಹೇಳಿದ್ದು ಅದೊಂದು ದೇಶ ವಿರೋಧಿ ಹಾಡು. ಅದನ್ನು ಹಾಡಿದ ಕಾರಣಕ್ಕೆ ಆ DK ಶಿವಕುಮಾರ್ ದೇಶದ ಪ್ರತಿಯೊಬ್ಬ ಪ್ರಜೆಯ ಬಳಿಯೂ ಸಹ ಕ್ಷಮೆ ಕೇಳಬೇಕು ಅಂತ. ಇಷ್ಟು ಹಿನ್ನೆಲೆಗಳನ್ನು ತಿಳ್ಕೊಳ್ಳೋದೆ ರಾಜಕೀಯದಲ್ಲಿ ಇರ್ತೀನಿ ಅಂದರೆ ಅದನ್ನು ವಿರೋಧಿಸುವ ಪಕ್ಷದಲ್ಲಿ ಇದ್ಕೊಂಡೇ ಆ ವಿರೋಧ ಮಾಡುವಂತಹ ವಿಚಾರಕ್ಕೆ ನಾವು ಜೈಕರ ಹಾಕ್ತೀವಿ ಅಂದರೆ ಅದು ಸೆನ್ಸ್ಲೆಸ್ ಆ್ಯಕ್ಟಿವಿಟಿ, ಸೆನ್ಸ್ಲೆಸ್ ಮೈಂಡ್ ಅಂತೆಲ್ಲ ಹೇಳಬೇಕು ಅಷ್ಟೇನೇನಿಲ್ಲ. ಸೊ ಹೇಗೋ ಯಾವುದೋ ಕಾರಣಕ್ಕೆ ಈಗಲೂ ಏನು ಮನಸ್ಸಿಂದ ಸಾರಿ ಹೇಳಿರಲ್ಲ, ರಾಜಕೀಯ ಒತ್ತಡ, ದೂರುಗಳು, ರಾಜಣ್ಣ ಅದು ಬೇರೆ ಕಣ್ಣೆದುರುಗಡೆ ಇದೆ, ಈ ಕಡೆ ಬುದ್ಧಿಜೀವಿಗಳು, ಅಲ್ಪಸಂಖ್ಯಾತರು ಎಲ್ಲರೂ ಸಹ ತಿರುಗಿ ಬಿದ್ದಿದ್ದಾರೆ, ಬೈತಾ ಇದ್ದಾರೆ, ಕಿತ್ತು ಬಿಸಾಕಿ ಕಾಂಗ್ರೆಸ್ಸಿಂದ DK ಶಿನ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ನಿಂದ ಒಂದಷ್ಟು ಬೈಗುಳ ಬಂದಿದೆ, ಎಚ್ಚರಿಕೆ ಬಂದಿದೆ, ಆ ಕಾರಣಕ್ಕೆ ಕ್ಷಮೆ ಕೇಳಿದ್ದಾರೆ. ಇದಿಷ್ಟು ಇವತ್ತು ನಡೆದಂತಹ DK ಶಿಯವರ ಕ್ಷಮಾಪಣಾ ಕಾರ್ಯಕ್ರಮದ ವಿವರಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.